ಅದ್ಭುತವಾಗಿದೆ. ಅದು ನಿಜವಾದ ಮಲೆನಾಡು. ಆ ರೀತಿ 10,000 ಮರಗಿಡಗಳಿದ್ದಾವೆ. ಒಂದು ದಿನಕ್ಕೆ ಸುಮಾರು 42,000 ಲೀಟರ್ ಹಾಲು ಹಾಕ್ತಾರೆ, ರೇಷ್ಮೆ ಸಾಕ್ತಾರೆ, ತರಕಾರಿ ಬೆಳೀತಾರೆ. ಅದಕ್ಕೆ ನಂಬ್ಕೊಂಡಂಥ ಸುಮಾರು ಕೃಷಿ ಕೂಲಿಕಾರ ಕುಟುಂಬಗಳಿದ್ದಾವೆ. ಎಲ್ಲರೂ ಕೂಡ ಅಲ್ಲಿ 2 ಎಕರೆ 2.5 ಎಕರೆ ಒಳಗಡೆ ಇರ್ತಕ್ಕಂಥ ರೈತರೇ. ಅವರು ಇವತ್ತೇನಾದ್ರು ಆ ಭೂಮಿನ ಕಸ್ಕೊಂಡು ಇವತ್ತು ಟೌನ್ಶಿಪ್ ಮಾಡಿದರೆ ಆ ಭಾಗದ ರೈತರು ಕಾರ್ಮಿಕರು ಎಲ್ಲಿ ಹೋಗ್ಬೇಕು? ಆ ಕಾರಣಕ್ಕೋಸ್ಕರ ಇವತ್ತು ಬಿಡದಿ ಟೌನ್ಶಿಪ್ ಮಾಡಬಾರ್ದು ಅಂಥೇಳಿ ಇಡೀ ರಾಜ್ಯದ ರೈತರು ಒಕ್ಕೊರಲಿಂದ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಒಂದು ಪ್ರವಾಸಿ ಸ್ಥಳ ಆಗಿದೆ ಬಿಡದಿ. ಪ್ರತಿಯೊಬ್ಬರು ಕೂಡ ಆ ಭಾಗಕ್ಕೆ ಹೋದವರೆಲ್ಲ ಬಿಡದಿಗೆ ಧರಣಿಗೆ ಹೋಗಿ ಒಂದ್ಸಲ ಭಾಗವಹಿಸಿ ಬರ್ತಾರೆ. ಇದನ್ನು ಸರ್ಕಾರ ಮನಗಾಣಬೇಕು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಹೋರಾಟ ಅಲ್ಲ ಇದು, ಅವ್ರ ಮಧ್ಯೆ ಇರ್ತಕ್ಕಂಥ ಜಗಳ ಅಲ್ಲ ಇದು. ಇದು ರೈತರ ಮತ್ತು ಸರ್ಕಾರದ ಮಧ್ಯೆ ಇರ್ತಕ್ಕಂಥ ವಿಚಾರ ಇದು. ಇಲ್ಲಿಯ ರೈತರು ಯಾವ ರಾಜಕೀಯ ಪಕ್ಷನೂ ಕೂಡ ಅವ್ರಿಗೇನು ಅವಶ್ಯಕತೆ ಇಲ್ಲ, ಯಾವ ರಾಜಕೀಯ ಪಕ್ಷನೂ ಕೂಡ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಭೂಮಿ, ಹೊಟ್ಟೆಪಾಡಿ ಭೂಮಿ, ಪೂರ್ವಜರ ಕಾಲದಿಂದ ಬಂದಂಥ ಭೂಮಿ. ಅದು ಅಜ್ಜ ಮುತ್ತಜ್ಜಿಂದ ತಲೆಮಾರಿನಿಂದ ಬಂದಂಥ ಭೂಮಿ. ಇವತ್ತು ನನಗೆ 1/2 ಎಕರೆ 1 ಎಕರೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೇಳ್ತೀನಿ ನಾನು ಭೂಮಾಲೀಕ ಅಂತ ಹೇಳಿ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ನಾನು ಭೂಮಾಲೀಕ ಅಂತ ಹೇಳಿ. ನಾನು ಇವತ್ತು ಇನ್ನೊಂದು ಕಾರ್ಖಾನೆ, ಇನ್ನೊಂದು ಹೋಟ್ಲ್ನಾಗ ಲೋಟ ತೊಳೆಯೋದು, ಕಾವು ಕಾಯೋದು ಕಾರ್ಖಾನೆಯ ನಾವು ಇನ್ನೊಬ್ಬರ ಕೂಲಿ ಕಾರ್ಮಿಕನಾಗಿ ಅಥವಾ ಕೂಲಿ ಆಳಾಗಿ ದುಡಿಲಿಕ್ಕೆ ತಯಾರಿಲ್ಲ. ನಾನು ಇವತ್ತು ನನ್ನ ಕುಟುಂಬ, ನನ್ನ ಮಕ್ಕಳು, ನಮ್ಮ ಸಂಸಾರ ಪ್ರತಿಯೊಬ್ಬರು ಕೂಡ ನಾವು ಕೂಡ ಹಾಲು, ಹೈನು, ಬೆಳೆಗಳು, ತರಕಾರಿ ಬೆಳೆಗಳು, ಹಣ್ಣು ಎಲ್ಲದನ್ನು ಊಟ ಮಾಡಿ ಇವತ್ತು ಈ ದೇಶದ ಜನರಿಗೆ, ನಾಡಿನ ಜನರಿಗೆ ಕೊಡ್ತೀವಿ. ನೀವು ಬೆಂಗಳೂರು ಸುತ್ತಮುತ್ತ ಪೂರ್ತಿ ಎಲ್ಲ ನೀವು ಟೌನ್ಶಿಪ್ ಮಾಡಿದರೆ, ಕಾಂಕ್ರೀಟ್ ನಾಡ್ ಮಾಡಿದರೆ ಎಲ್ಲಿ ಹೋಗ್ತೀರಿ ಬೆಂಗಳೂರು ನಗರದವರು? ಆದ್ರಿಂದ ಇವತ್ತು ಈ ಟೌನ್ಶಿಪ್ ಅನ್ನ ಬರೀ ಆ ಭಾಗದ ರೈತರಷ್ಟೇ ಅಲ್ಲ, ಇವತ್ತು ಕರ್ನಾಟಕದ ರಾಜ್ಯದ ರೈತರು ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಬೇರೆ ಇವತ್ತು ವರ್ಗದ ಜನರು ಕೂಡ ಊಟ ಮಾಡ್ತಕ್ಕಂಥ ಯಾರ್ಯಾರು ಊಟ ಮಾಡ್ತಿರೋ, ಊಟ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಯಾರು ಹಾಲು ಕುಡಿತೀರಿ, ಯಾರು ತರಕಾರಿ ತಿಂತೀರಿ, ಯಾರು ಹಣ್ಣು ತಿಂತೀರಿ, ಯಾರು ದವಸ ಧಾನ್ಯ ಉಪಯೋಗಿಸ್ತೀರಿ, ಅವರೆಲ್ಲರೂ ಕೂಡ ಇವತ್ತು ಪ್ರತಿಯೊಬ್ಬರು ಕೂಡ ವಿರೋಧ ಮಾಡಬೇಕಾಗಿದೆ. ವಿರೋಧ ಮಾಡ್ತಾರೆ, ನನಗೆ ಖಂಡಿತ ಖಚಿತವಾಗಿ ನನಗೆ ಗೊತ್ತಿದೆ, ವಿರೋಧ ಮಾಡ್ತಾರೆ. ಆದರೆ ಮುಖ್ಯಮಂತ್ರಿಗಳು ಹಠಮಾರಿತನ ತಾಳಬಾರ್ದು. ಇವತ್ತು ಬಾಲಕೃಷ್ಣ ಅವರು ಶಾಸಕರು ಮಾತೆತ್ತಿದ್ರೆ ಕುಮಾರಸ್ವಾಮಿ ಮಾತಾಡ್ತಾರೆ. ನಿಮ್ಮ ಕುಮಾರಸ್ವಾಮಿ ನಿಮ್ಮ ವಿಚಾರ ಬಿಟ್ಬಿಡ್ರಿ. ನಿಮ್ಮ ಜಿದ್ದಿದ್ರೆ ನೀವು ರಾಜಕಾರಣದ ನೀವು ತೋರಿಸ್ಕೊಳ್ರಿ. ನೀವು ವೈಯಕ್ತಿಕವಾದ ಜಿದ್ದಿದ್ರೆ ನೀವು ರಾಜಕಾರಣದ ತೋರಿಸ್